ನಮಸ್ಕಾರ. ತಹಶೀಲ್ದಾರ್ ಕಲಬುರ್ಗಿ. ಇವತ್ತು ನಮ್ಮ SIR 30 ಜೂನ್ 2026ರಿಂದ 29 ಜುಲೈ 2026 ನಡೀತಾ ಇದೆ. ಈ ಅವಧಿಯಲ್ಲಿ, ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ತಮ್ಮ ಮನೆಗೆ ಭೇಟಿ ನೀಡಲಿದ್ದಾರೆ. ಅದೇ ತರ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ ಮತದಾರ ಎನ್ಯುಮರೇಷನ್ ಫಾರ್ಮ್ ಅನ್ನು ತಮಗೆ ಕೊಡಲಿದ್ದಾರೆ. ಕೊಟ್ಟಿದ ಮೇಲೆ ತಾವು ಸರಿಯಾಗಿ ಮಾಹಿತಿಯನ್ನು ದಾಖಲೆಯನ್ನು ನೋಡಿ ಆ ಫಾರ್ಮ್ ಅನ್ನು ಭರ್ತಿ ಮಾಡಿ ಪುನಃ ನಮ್ಮ ಮತಗಟ್ಟೆ ಅಧಿಕಾರಿಗಳು ಕೊಡಬೇಕು. BLO ಅವರಿಗೆ ನೀಡಿದಾಗ ಆ BLO ತಮ್ಮ ಮನೆಗೆ ಬಂದಾಗ ದಯಮಾಡಿ ನಾವು ಈ ಹಿಂದೆ ನೋಡಿದಾಗ BLO ಅವರಿಗೆ ಸರಿಯಾಗಿ ಮಾತಾಡಿ, ಆಮೇಲೆ ಅವರು ನಮ್ಮ ಕೆಲಸಕ್ಕಾಗಿ ಬಂದಿದ್ದಾರೆ ಹೊರತು ಅವ್ರ ಕೆಲಸಕ್ಕಾಗಿ ಅಲ್ಲ, ಇದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ತಾವೆಲ್ಲರೂ ತಮ್ಮ ಮಾಹಿತಿಗಳನ್ನು ನೀಡ್ತೀರಂತ ನಾನು ನಂಬಿದ್ದೀನಿ. ಅದೇ ತರ 5/8/2026 ಮತದಾರ ಕರಡು ಪಟ್ಟಿ ಪ್ರಕಟವಾಗಲಿದೆ. ಆ ಪ್ರಕಟ ಆದ್ಮೇಲೆ ಅಲ್ಲಿ ಏನಾದ್ರೂ ಮತದಾರ ಹೆಸರು ಕೈ ಬಿಟ್ಟಿದಲ್ಲಿ ನೆಕ್ಸ್ಟ್ 5/8/2026 ನಂತರ ಆಕ್ಷೇಪಣಾ ಅವಧಿ ಇರ್ತದೆ. ಆ ಅವಧಿಯಲ್ಲಿ ತಾವು ದಾಖಲೆಗಳು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ. ಸೊ ಈ ಪ್ರಥಮ ಹಂತದಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಶೀಲನೆಯಲ್ಲಿ ಪ್ರಥಮ ಹಂತದಲ್ಲಿ ಎನ್ಯುಮರೇಷನ್ ಫಾರ್ಮ್ ಮಾತ್ರ ನೀಡ್ತಾ ಇದ್ದೀವಿ. ಆ ಫಾರ್ಮ್ ಜೊತೆಗೆ ಯಾವುದೇ ದಾಖಲೆಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಏನಾದ್ರೂ ನಿಮ್ಮ ಭಾವಚಿತ್ರವನ್ನು ಸರಿಯಾಗಿ ಇದ್ದಲ್ಲಿ ಭಾವಚಿತ್ರ ಮಾತ್ರ ನೀಡಬೇಕು. ಇಲ್ಲದಿದ್ದರೆ ನಾವು ಅದೇ ಎನ್ಯುಮರೇಷನ್ ಫಾರ್ಮ್ ಅನ್ನ ಜೊತೆಗೆ ನಾವು ಡಿಸ್ಚಾರ್ಜ್ ಮಾಡಿ 5/8/2026 ಕರಡು ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಲಾಗುವುದು. ಜೊತೆಗೆ ನಾನು ವಿಶೇಷವಾಗಿ ತಮ್ಮಲ್ಲಿ ವಿನಂತಿ ಮಾಡೋದಂದ್ರೆ, ನಮ್ಮ BLOಗಳನ್ನು ತಮ್ಮ ಮನೆಗೆ ಬಂದಾಗ ದಯಮಾಡಿ ಅವ್ರಿಗೆ ಸಹಕಾರ ಕೊಡಬೇಕು. ಅವರು ರಾಷ್ಟ್ರದ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಒಳ್ಳೆಯ ಗೌರವದೊಂದಿಗೆ ವಿನಯವಾಗಿ ಮಾತಾಡಿ ದಾಖಲೆ ಅಥವಾ ಮಾಹಿತಿಯನ್ನು ನೀಡಲು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು.